RSS ಸ್ವಯಂ ಸೇವಕರಿಗೆ ಭಯ ನೀಡ್ತಕ್ಕಂಥದ್ದು, ಸರ್ಕಾರಿ ನೌಕರರು RSS ಅಲ್ಲಿ ಭಾಗವಹಿಸಿದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಇವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಅರೆ, ಸರ್ಕಾರಿ ಅಲ್ಪಸಂಖ್ಯಾತ ನೌಕರರು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ನಮಗೆ ಬೆನ್ನು ತೋರಿಸ್ಕೊಂಡು ಸಂಚಾರಕ್ಕೆ ತೊಂದರೆ ಕೊಡ್ತಾರಲ್ಲ, ಅವ್ರಿಗೆ ಕಾನೂನಿಲ್ವಾ? ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಯಾವ ಕಾನೂನಿದೆ? ಯಾವ ಕಾನೂನಲ್ಲಿ ಹೇಳಿದರೆ ಭಾಗವಹಿಸಬಾರ್ದು ಅಂತೇಳಿ ಅವ್ರು ಸರ್ಕಾರ ತಿಳಿಸ್ಲಿ. ಸರ್ಕಾರಿ ನೌಕರು ಯಾವುದರಲ್ಲಿ ಭಾಗವಹಿಸಬೇಕು ಅಂತೇಳಿ. RSS ಒಂದು ಸೇವಾ ಮನೋಭಾವದಿಂದ ನಮ್ಮ ದೇಶದಲ್ಲಿ ಕಾರ್ಯವನ್ನು 100 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಮುಂದಿನ ದಿನದಲ್ಲಿ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಮಾಹಿತಿ ಬಂತು, RSS ಕಚೇರಿ ಮೇಲೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಅರೆ ಬರಲಿ, ಅವರು RSS ಏನು ಮಾಡಿದೆ? ದಾವಣಗೆರೆ RSS ನಿಮಗೇನು ಮಾಡಿದೆ? ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೆನಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥದ RSSನವರು? ಇವತ್ತು ದೇಶಭಕ್ತ ಸಂಘಟನೆ ಮೇಲೆ ಈ ರೀತಿಯ ಒತ್ತಡವನ್ನು ಸರ್ಕಾರ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅವರ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತ್ತು ಅಂತೇಳಿ ಹೇಳ್ತಾರೆ. ಅದು ಆಗಿರಬೇಕು. ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಒಳಜಗಳ DK ಶಿವಕುಮಾರ್ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಅಂತೇಳಿ ಶಾಸಕರ ಮನಸ್ಸನ್ನು ಸೆಳಿಲಿಕ್ಕೆ ಇವತ್ತು RSS ಮೇಲೆ, ಹಿಂದೂಗಳ ಹಬ್ಬದ ಮೇಲೆ, ಹಿಂದೂಗಳ ಸಂಘಟನೆ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಒಂದು ಕಾರ್ಯ ಕೈ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದೇಶಭಕ್ತ ಹಿಂದೂ ಧರ್ಮ ರಕ್ಷಕರು ಇಂತಹ ಹೆದರಿಕೆಗಳಿಗೆ ಎದುರೋರಲ್ಲ. ಇವತ್ತು ಈ ಎಲ್ಲವನ್ನ ಹಿಂದೂ ಸಂಘಟನೆ, ಹಿಂದೂಗಳು ಗಮನಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾವುದೇ ಅನಾಹುತ ಆದರೆ ಅದಕ್ಕೆ ಸರ್ಕಾರವೇ ಕಾರಣ, ಸಿದ್ದರಾಮಯ್ಯನವರೇ ಕಾರಣ ಅಂತಕ್ಕಂಥ ವಿಚಾರವನ್ನು ತಿಳಿಸೋದ್ರ ಜೊತೆಗೆ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು